ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಹಸಿ ಕೋಸಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಸಿ ಕೋಸು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ತರಕಾರಿಗಳೆಲ್ಲನೂ ಹಸಿದಾಗಿ ಕುಡಿಯೋದ್ರಿಂದ ನಮಗೆ ಇರೋ ಅಂಥ ಕ್ರಾನಿಕ್ ಡಿಸೀಸಸ್ ಎಲ್ಲನೂ ಡೇ ಬೈ ಡೇ ಕಮ್ಮಿ ಆಗ್ತಾ ಬರುತ್ತೆ. ಸದೃಢವಾಗಿ ನಾವು ಬಾಳಬಹುದು. ಅದಕ್ಕೆ ಈ ಕೋಸಲ್ಲಿ ವಿಟಮಿನ್ ಕೆ ಮತ್ತು ಸಿ ಇದೆ, ಫೈಬರ್ ರಿಚ್ ಇದೆ. ಇದರಲ್ಲಿ ಕೋಸು ಬಂದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು ಮತ್ತು ಬೋನ್ ಪೇಯ್ನ್ಗೂ ಸಹ ಇದು ಒಳ್ಳೆಯದು. ಅಂದರೆ ಸಂಧಿವಾತದವರೆಲ್ಲ ಇದು ಸ್ವಲ್ಪ ಯೂಸ್ ಮಾಡ್ಕೊಬೋದು. ಒಂದು ಸಮ್ಟೈಮ್ಸ್ ಜಾಯಿಂಟ್ ಪೇಯ್ನ್ ಇರೋ ಕಡೆನೂ ಇದನ್ನಿಟ್ಟು ಕಟ್ತಾರೆ, ಬಿಸಿ ಮಾಡಿ ಇದನ್ನಿಟ್ಟು ಕಟ್ಟುವಂಥದ್ದು ಇದೆ. ನಾನೀಗ ಕೋಸು 150 ಗ್ರಾಮಷ್ಟು ತೊಗೊಂಡಿದ್ದೀನಿ. ಮತ್ತು ಎಂದಿನ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 50 ಗ್ರಾಮ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಬಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ 3 ಗ್ರಾಮು ಮತ್ತು ನಿಂಬೆ ರಸ 4ರಿಂದ 5 ತೊಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಎಂದಿನ ಹಾಗೆ ನಾವು ಅಂದರೆ ಈಗ ಆಲ್ರೆಡಿ ಒಂದು ವಾರದಿಂದ ನಾವು ಹಸಿ ತರಕಾರಿ ಜ್ಯೂಸ್ ಮಾಡ್ತಿದ್ದೀವಲ್ಲ, ಅದೇ ಮೆಥಡಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಮಜ್ಜಿಗೆ ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಕೊಬೇಕು. ನೋಡಿ, ಇವಾಗ ಅದನ್ನು ಮಿಕ್ಸಿಗೆ ಹಾಕಿ ಸ್ಮ್ಯಾಶ್ ಮಾಡಿದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ, ಇದರಲ್ಲಿ ಅರ್ಧದಷ್ಟು ಅಂದರೆ ಇದು ಕ್ವಾಂಟಿಟಿ 250 ಗ್ರಾಮ್ ಇದೆ, ಅಂದರೆ 250 ಗ್ರಾಮ್ ಇದೆ. ಅದರಲ್ಲಿ ಅರ್ಧ 125 ಗ್ರಾಮಷ್ಟು ಒಂದು ಲೋಟಕ್ಕೆ ಹಾಕ್ಕೊಂಡು ಮತ್ತು 125 ಗ್ರಾಮಷ್ಟು ಮಜ್ಜಿಗೆನ ಹಾಕಿ 4ರಿಂದ 5 ಹನಿ ನಿಂಬೆ ರಸವನ್ನು ಹಿಂಡಿ ತಿಂಡಿಗಿನ್ನ ಮುಂಚೆ ಅಂದರೆ ತಿಂಡಿಗಿನ್ನ ಅರ್ಧ ಅವರ್ ಮುಂಚೆ ನಾವು 200ರಿಂದ 250 ಗ್ರಾಮ್ ಜ್ಯೂಸ್ ಕುಡಿಬೇಕಾಗುತ್ತೆ. ಊಟಕ್ಕಿಂತ ಮುಂಚೆನೂ ಅದೇ ಥರನೇ 200ರಿಂದ 250 ಗ್ರಾಮಷ್ಟು ಜ್ಯೂಸನ್ನು ಕುಡಿತಾ ಬಂದ್ವಿ ಅಂದರೆ ನಮ್ಮ ಜೀರ್ಣಕ್ರಿಯೆ ನಮಗೆ ರೆಗ್ಯುಲೇಟ್ ಆಗುತ್ತೆ. ಮತ್ತು ಫೈಬರ್ ರಿಚ್ ಇರೋದರಿಂದ ನಮಗೆ ಹೊಟ್ಟೆ ತುಂಬಿದ ಥರ ಇರುತ್ತೆ. ವೆಯ್ಟ್ ಲಾಸ್ಗೆ ನಂಬರ್ 1 ಇದು. ಮತ್ತು ಕ್ರಮೇಣ ಇದನ್ನು ಕುಡಿತಾ ಇದ್ವಿ ಅಂದರೆ ನಮ್ಮ ಸಂಧಿವಾತದ ಕಾಯಿಲೆನೂ ಕಮ್ಮಿ ಆಗ್ತಾ ಬರುತ್ತೆ. ಯಾರ್ಯಾರೆಲ್ಲ ಸಂಧಿವಾತದಿಂದ ಪೇಯ್ನಿಂದ ಇರ್ತಾರೋ ಅವರೆಲ್ಲ ಈ ಹಸಿ ತರಕಾರಿ ಜ್ಯೂಸ್ ಕುಡಿತಾ ಬಂದರೆ ಪೇಯ್ನಿಂದ ನಾವು ಮುಕ್ತರಾಗ್ಬೋದು. ನೀವೊಂದು ಸರಿ ಮನೆಯಲ್ಲಿ ಮಾಡಿ.